ಜಯಶ್ರೀ. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು GHPS ಅಂದ್ರಳು. ನಾನು ಈ ದಿನ ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತದೆ ಎನ್ನುವ ಪ್ರಯೋಗವನ್ನು ಮಾಡುತ್ತಿದ್ದೇನೆ. ಬಿಳಿಯ ಬೆಳಕಿನಲ್ಲಿ 7 ಬಣ್ಣಗಳಿವೆ. ಬೆಳಕು ನೇರವಾಗಿ ಚಲಿಸುತ್ತದೆ, ವೇಗವಾಗಿ ಚಲಿಸುತ್ತದೆ. ಸೂರ್ಯನಿಂದ, ಬಲ್ಬ್ನಿಂದ, ಕ್ಯಾಂಡಲ್ನಿಂದ ಹಾಗೂ ದೀಪದಿಂದ ನಾವು ಬೆಳಕನ್ನು ಪಡೆಯುತ್ತೇವೆ. ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತದೆ ಎನ್ನುವ ಪ್ರಯೋಗಕ್ಕೆ ಬೇಕಾದ ಸಾಮಗ್ರಿಗಳನ್ನು ತೋರಿಸುತ್ತದೆ. ಒಂದು ಮೊಬೈಲ್ ಬಾಕ್ಸ್ ಅನ್ನು ತೆಗೆದುಕೊಂಡಿದ್ದೇನೆ. ಆಮೇಲೆ ಒಂದು ಲೇಸರ್ ಲೈಟ್ ಅನ್ನು ತೆಗೆದುಕೊಂಡಿದ್ದೇನೆ. ಆಮೇಲೆ ಒಂದು ಮ್ಯಾಚ್ ಬಾಕ್ಸ್ ಅನ್ನು ತೆಗೆದುಕೊಂಡಿದ್ದೇನೆ. ಆಮೇಲೆ ಊದುಬತ್ತಿಯನ್ನು ಇಟ್ಟುಕೊಳ್ಳುತ್ತೇನೆ. ಮೊಬೈಲ್ ಬಾಕ್ಸ್ನ ಒಂದು ಬದಿಗೆ ಒಂದು ರಂಧ್ರವನ್ನು ಮಾಡಿಕೊಂಡಿದ್ದೇನೆ. ಆಮೇಲೆ ಇನ್ನೊಂದು ಬದಿಗೆ ಪಾರದರ್ಶಕ ಕಾಗದವನ್ನು ಅಂಟಿಸಿದ್ದೇನೆ. ಆಮೇಲೆ ಮ್ಯಾಚ್ ಬಾಕ್ಸಿನಿಂದ ಊದುಬತ್ತಿಯನ್ನು ಹಚ್ಚಿಕೊಳ್ಳುತ್ತೇನೆ. ಆಮೇಲೆ ನಿಧಾನವಾಗಿ ಬಾಕ್ಸಿನ ಒಳಗೆ ಇಡುತ್ತೇನೆ. ಹೊಗೆ ತುಂಬುವ ತನಕ ಇಡುತ್ತೇನೆ. ನೀವು ನೋಡಬಹುದು, ಹೊಗೆ ತುಂಬುವುದನ್ನು ಗಮನಿಸಬಹುದು. ಆಮೇಲೆ ನಿಧಾನವಾಗಿ ತೆಗೆಯುತ್ತೇನೆ. ಆಮೇಲೆ ಲೇಸರ್ ಲೈಟನ್ನು ಅದರೊಳಗೆ ಬಿಡುತ್ತೇನೆ. ನೀವು ನೋಡಬಹುದು ಬೆಳಕು ಸರಳ ರೇಖೆಯಲ್ಲಿ ಚಲಿಸುವುದನ್ನು. ಈ ಪ್ರಯೋಗದಿಂದ ನಾವು ಬೆಳಕು ಸರಳ ರೇಖೆಯಲ್ಲಿ ಚಲಿಸುತ್ತದೆ ಎಂಬುದನ್ನು ತಿಳಿಯಬಹುದು. ಧನ್ಯವಾದಗಳು.